ಕನ್ನಡ ಅಷ್ಟಂತಲ್ಲ, ಮಲಯಾಳ ಅಂತ ಅಷ್ಟ ಅಲ್ಲ, ಮರಾಠಿ ಅಂತ ಅಷ್ಟ ಅಲ್ಲ, ಹಿಂದಿ ಅಂತಲ್ಲ, ತೆಲುಗಲ್ಲ, ತಮಿಳಲ್ಲ. ಅದರೊಳಗೆ ಆಯಾ ಭಾಷೆಯ ಸಂಸ್ಕೃತಿಯಲ್ಲಿ ಸೇರಿರ್ತದೆ, ಅದು ಹೋಗಿಬಿಡ್ತದೆ ಅನ್ನೋಂಥ ಭಯ ಈ ಕಾಸರಗೋಡಿನ ಕನ್ನಡಿಗರು. ಆ ಕಾಯ್ದೆಯಲ್ಲಿ ಮುಖ್ಯವಾಗಿ ಏನು ಹೇಳಿದ್ದಾವಪ್ಪ ಅಂತಂದ್ರೆ, ಮಲಯಾಳ ಅಧಿಕೃತ ಭಾಷೆ ಸರ್ಕಾರಿ ಕಚೇರಿ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಬಳಕೆ ಕಡ್ಡಾಯ. ಅದು ಅಧಿಕೃತ ಭಾಷೆ ಮಲಯಾಳ ಎಲ್ಲರೂ ಬಳಸಲೇಬೇಕು ಅನ್ನೋಂಥದ್ದು ಮೊದಲನೇದು. ಎರಡನೇದಾಗಿ ಸರ್ಕಾರದ ಜೊತೆ ಮತ್ತು ಭಾಷಾ ಅಲ್ಪಸಂಖ್ಯಾತ ಪ್ರದೇಶದ ಘೋಷಿಸುವಲ್ಲಿ ಸ್ಥಳೀಯ ಆಡಳಿತದ ಜೊತೆ ಕನ್ನಡ ಮತ್ತು ತಮಿಳಿನ ಸಂವಹನಕ್ಕೆ ಅವಕಾಶ ನೀಡಲಾಗುತ್ತದೆ. ಒಂದು ಅವಕಾಶ ಮಾಡಿದ್ದಾರೆ, ನೀವು ಕನ್ನಡ ಅಥವಾ ನೀವು ಕನ್ನಡಿಗರಿದ್ದರೆ ಕನ್ನಡ, ತಮಿಳಿಗರಿದ್ದರೆ ತಮಿಳು ಕಲಿಯೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿವರೆಗೆ ಪ್ರಥಮ ಭಾಷೆಗೆ ಮಲಯಾಳ ಕಡ್ಡಾಯ. ಖಾಸಗಿರಲಿ ಯಾವುದೇ ಇರಲಿ ಅಲ್ಲೇ 10ನೇ ತನಕ ಮಲಯಾಳಂ ಕಡ್ಡಾಯ. ಶಾಲೆಗಳಲ್ಲಿ ಮಲಯಾಳ ಭಾಷೆ ಬಗ್ಗೆ ಪ್ರಚಾರ ಮಾಡಲು ಕ್ರಮ ಕೈಗೊಳ್ಳಲು ಸರ್ಕಾರ. ಇನ್ನು ಮಲಯಾಳ ಭಾಷೆ ಬಗ್ಗೆ ಪ್ರಸಾರ ಮಾಡುವಂಥ ಎಲ್ಲ ಸಾಧ್ಯಗಳು ಹೆಚ್ಚಾಗಿದ್ದಾವೆ. ಅನ್ಯ ರಾಜ್ಯ ಮತ್ತು ವಿದೇಶದ ವಿದ್ಯಾರ್ಥಿಗಳು 9, 10ನೇ ತರಗತಿ ಮತ್ತು +2ನಲ್ಲಿ ಮಲಯಾಳಂದಲ್ಲಿ ಪರೀಕ್ಷೆ ಬರೀಬೇಕು ಎಂದಿಲ್ಲ. ಮಲಯಾಳದಾಗ ಬರೀಬೇಕಂತಿಲ್ಲ, ಅವರು ಉಳಿಸಿ ಮಾಡಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಮಲಯಾಳ ತಿಳಿಯದವರಿಗೆ ಸರ್ಕಾರದ ಆದೇಶಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಲಾಗುತ್ತದೆ. ಒಂದಿಷ್ಟು ಒಳ್ಳೆ ಓದಾವಲ್ಲ, ಒಂದಿಷ್ಟು ಗಾಬರಿ ಕೊಡಿಸುವಂಥವು ಇದ್ದಾವೆ. ಆದರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮೇಲೆ ಮಲಯಾಳಂ ಪ್ರಭಾವ ಆಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಬೋದಾಗ್ಯದ. ಯಾಕಂತಂದ್ರೆ ಇಲ್ಲೇ ಏನಪ್ಪ ಅಂದ್ರೆ ಭಾಳ ಕಷ್ಟದ ಕೆಲಸ ಏನಪ್ಪ ಅಂತಂದ್ರೆ, ಕನ್ನಡ ಭಾಷೆ ಜೊತೆಗೆ ಆತ್ಮೀಯತೆ, ವಿಶ್ವಾಸ ಉಳಿಬೇಕಂತ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದು ಕಾಲಕ್ಕೆ ತಕ್ಕಂಗೆ ಬದಲಾಗ್ತದೆ ಏನೋ ಅಂತೇಳಿ. ಯಾಕಂದ್ರೆ ನೋಡ್ರಿ, ಇಲ್ಲೇ ವಿಶೇಷವಾಗಿ ಇಲ್ಲೇ ಬೆಳಗಾವಿ ತೆಗೆದುಕೊಳ್ರಿ, ಮರಾಠಿಗರು ಬಂದರೆ ಎಷ್ಟು ತಮ್ಮ ಭಾಷೆ ಪ್ರೀತಿ ಮಾಡ್ತಾಯಿದ್ರು. ನಿಧಾನಕ್ಕೆ ಇಲ್ಲಿ ಕನ್ನಡಿಗರು ಅವ್ರ ಜೊತೆ ಪ್ರೀತಿ ವಿಶ್ವಾಸ ಇದ್ದ ತಕ್ಷಣ ನಿಧಾನಕ್ಕೆ ಒಂದವರು ನಮ್ಮ ಜೊತೆಗೆ ಬೆರೀತಾ ಹೋಗ್ತಾ ಇದ್ದಾರೆ. ಹಾಗೆ ಅಲ್ಲಿ ಬೆರೆತು ಹೋಗ್ತಾರೆ ಭಯ ಇವ್ರಿ ನಮ್ಮ ಕನ್ನಡಿಗರಿಗೆ. ಆದರೆ ಇದು ಕಾಲದ ಅನಿವಾರ್ಯ. ಯಾಕಂತಂದ್ರೆ ಕಾಲಕ್ಕೆ ಭಾಷೆಗಳು ಬದಲಾಗೋದು, ವಿಚಾರಗಳು ಬದಲಾಗೋದು, ಇವು ನಿರಂತರವಾಗಿ ನಡೆಯುತ್ತಿರುವಂಥದ್ದು ಕೆಲಸ, ಪರಿವರ್ತನೆ. ಆ ದಿಸೆಯಲ್ಲಿ ಅಲ್ಲಿಯ ಕೇರಳ ಸರ್ಕಾರ ಇದ್ದು ತಮ್ಮ ಮಲಯಾಳಂ ಬೆಳೆಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಅದು ತಪ್ಪಂತೂ ಅಲ್ಲಿಕ್ಕಾಗೋದಿಲ್ಲ. ನಾವು ಆ ಕೆಲಸ ಮಾಡಬೇಕಾಗ್ಯದ. ನಮ್ಮ ಕನ್ನಡ ಉಳಿಬೇಕಾಗಿದ್ರೆ ನಮ್ಮಲ್ಲೂ ಕನ್ನಡ ಭಾಷೆ